ವಿಯೆಟ್ನಾಮ್ದು ಹಳ್ಳಿ ಎಕ್ಸ್ಪೀರಿಯನ್ಸ್ ನ ಮಾಡ್ಲಿಕ್ಕೆ ಹೋಗ್ತಿದೀವಿ. In this trip, make sure after the trip gain 1 more kilogram. ಹುಳಿ ಚಿ ಮಿಕ್ಸ್. ಡ್ರೈವರ್ ಅಣ್ಣ ಹಿಂದೆಗಡೆ ಹೊಡಿತಿದ್ದಾರೆ. ಮಹಾರಾಣಿಯವರು ವಿಶ್ರಮಿಸುತ್ತಿದ್ದಾರೆ. ಗೋಡಾ ಸ್ಟ್ರಕ್ಚರ್. ಹಾಯ್, ಹೆಲೋ, ನಮಸ್ಕಾರ. ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಟು ವಿಯೆಟ್ನಾಮ್. ಸೊ ಇವತ್ತು ನಾವು ವಿಯೆಟ್ನಾಮಲ್ಲಿ ಏನು ಮಾಡೋಕ್ಕೆ ಹೊರಟಿದ್ದೀವಪ್ಪ ಅಂತಂದರೆ ಮೇಕ್ಲಾಂಗ್ ಡೆಲ್ಟಾ ಟೂರ್ಗೆ ಹೊರಟಿದ್ದೀವಿ. ಸೊ ಏನಿದು ಮೇಕ್ಲಾಂಗ್ ಡೆಲ್ಟಾ ಅಂತ ಯೋಚನೆ ಮಾಡ್ತಾ ಇದ್ರೆ, ಮೇಕ್ಲಾಂಗ್ ಡೆಲ್ಟಾ ಬಂದು ವಿಯೆಟ್ನಾಮ್ದು ಸೌತ್ ವೆಸ್ಟರ್ನ್ ಪಾರ್ಟಲ್ಲಿ ಒನ್ ಆಫ್ ದ ವಿಲೇಜ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ವಿಲೇಜ್ ಏನಕ್ಕೆ ಫೇಮಸ್ ಅಪ್ಪ ಅಂತಂದರೆ ಅಲ್ಲಿನ ಲ್ಯಾಂಡ್ಸ್ಕೇಪ್ ಆಗಿರ್ಬೋದು, ನೇಚರ್, ಮತ್ತು ಅಲ್ಲಿನ ಅಗ್ರಿಕಲ್ಚರ್ ಆಗಿರ್ಬೋದು. ಅಲ್ಲಿ ಅಕ್ಕಿ ಬೆಳೀತಾರೆ. ಸೊ ಆ ಒಂದು ಅಗ್ರಿಕಲ್ಚರ್ ಬೇಸಿಕಲಿ ಈ ವಿಯೆಟ್ನಾಮ್ದು ಹಳ್ಳಿ ಎಕ್ಸ್ಪೀರಿಯನ್ಸ್ನ ಮಾಡಲಿಕ್ಕೆ ಹೋಗ್ತಿದ್ದೀವಿ. ಯಾವ ರೀತಿ ಇಲ್ಲಿನ ಕಲ್ಚರ್ ಇದೆ, ಟ್ರೆಡಿಷನ್ ಅಥವಾ ಅಗ್ರಿಕಲ್ಚರ್, ಸೊ ಇವನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಜೊತೆಗೆ ಮೇಕಾಂಗ್ ರಿವರ್ ಅಲ್ಲಿ ಒಂದು ಸೋರ್ಸ್ ಇದೆ. ಸೊ ಆ ಒಂದು ಮೆಕಾಂಗ್ ರಿವರ್ನು ಸಹ ನೋಡೋಣ. ಜೊತೆಗೆ ಇನ್ನೊಂದಷ್ಟು ಕೆಲವೊಂದು ಪ್ಲೇಸಸ್ಗಳು ಕವರ್ ಮಾಡೋದಿದ್ದೀವಿ. ಸೊ ಈ ಒಂದು ಬ್ಲಾಗ್ ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ವಿಯೆಟ್ನಮೀಸ್ ಕಲ್ಚರ್ ಅಥವಾ ಇಲ್ಲಿನ ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರ್ಸೋಕ್ಕೆ ಈ ಒಂದು ವಿಡಿಯೋದಲ್ಲಿ ಪ್ರಯತ್ನ ಪಡ್ತೀನಿ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂಥ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಸಹ ಪ್ರೆಸ್ ಮಾಡಿ. ಸೊ ದ್ಯಾಟ್ ನಾನು ವಿಡಿಯೋ ಅಂತ ಎಲ್ಲ ವಿಡಿಯೋಗಳ ಅಪ್ಡೇಟ್ ನಿಮಗೆ ಸಿಗುತ್ತೆ. ಸೊ ಮತ್ತೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಈ ಒಂದು ಮೇಕಾಂಗ್ ಡೆಲ್ಟಾದಲ್ಲಿ ಫಸ್ಟ್ ಸ್ಟಾಪ್ ಇಲ್ಲಿ ಅದು ಪೋರ್ಟ್ ಹತ್ರ ನಿಲ್ಲಿಸಿದ್ದಾರೆ. ದಿಸ್ ಈಸ್ ದ ಪೋರ್ಟ್. ಇಲ್ಲಿಂದ ಒಂದು ಬೋಟ್ನ ತಗೊಂಡು ಒಂದು ಐಲ್ಯಾಂಡಿಗೆ ಹೋಗ್ತಿದ್ದೀವಿ. ಪೋರ್ಟ್ ತಾನೇ ಇದು? ಯೂನಿಕಾರ್ನ್ ಐಲ್ಯಾಂಡ್. ಇಲ್ಲಿ ನೆಕ್ಸ್ಟ್ ಹೋಗೋದು. So everyone, welcome to the Mekong region. Here we are. Feel like we're in this city over here, Mekong City. Because like in this region over here, we have like over like 13 provinces inside, with approximately 17 million people living inside right now. ನಮ್ಮ ಗೈಡ್ ಇನ್ಫಾರ್ಮೇಶನ್ ಕೊಟ್ಟಿದ ನಂತರ ನಾವು ಇಲ್ಲಿಂದ ಬೋಟ್ ಹತ್ಕೊಂಡು ಒಂದು ಐಲ್ಯಾಂಡ್ ಕಡೆಗೆ ಹೊರಟ್ವಿ. ಮೆಕಾಂಗ್ ಡೆಲ್ಟಾ ಬಂದು ರೈಸ್ ಕಲ್ಟಿವೇಶನ್ಗೆ ತುಂಬಾನೇ ಫೇಮಸ್. ಮತ್ತೆ ವಿಯೆಟ್ನಾಮ್ದು ರೈಸ್ ಪ್ರೊಡಕ್ಷನ್ಗೆ ಸಿಗ್ನಿಫಿಕೆಂಟ್ ಆಗಿ ಈ ಒಂದು ಮೆಕಾಂಗ್ ಡೆಲ್ಟಾ ರೀಜನ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಇಲ್ಲಿ ನೋಡ್ತಾ ಇರುವಂತ ನೀವು ಮೆಕಾಂಗ್ ರಿವರ್ ಏನಿದೆಯೋ ಇದು ಬಂದು ಒನ್ ಆಫ್ ದ ಲಾಂಗೆಸ್ಟ್ ರಿವರ್ಸ್ ಇನ್ ದ ವರ್ಲ್ಡ್. ಇದು ಒರಿಜಿನೇಟ್ ಆಗೋದು ಟಿಬೇಟಿಯನ್ ಪ್ಲಾಟೂ ಅಲ್ಲಿ. So the river color right now, as I told you on the first day, it's not green, it's not blue, but very, very brown inside. Because they have like one thing which we call the mud, like the alluvium soil inside as well. Makes the whole river become like very, very fertile inside. Everybody, we can stand here a bit. ಮಾಡು. This trip, lots of food for you to eat in here. In this trip, make sure after the trip gain 1 more kilogram. ಸೊ ಇಲ್ಲೇನು ನೋಡ್ತಾ ಇದ್ದೀರಾ ಪಾಂಡ್, ಲೈಕ್ ಇದು ಫಿಶ್ನ ಕಲ್ಟಿವೇಟ್ ಮಾಡ್ತಿದ್ದಾರೆ, ಅಂದರೆ ಫಿಶ್ ಫಾರ್ಮಿಂಗ್ ಇದು. ಜೊತೆಗೆ ಆ ಕಡೆ ಲೈಕ್ ನಾರ್ಮಲ್ ಫಾರ್ಮಿಂಗ್, ಲೈಕ್ ಎರಡು ಕಡೆನೂ ಲೈಕ್ ಬ್ಯಾಲೆನ್ಸ್ಡ್ ಆಗಿ ನೀರು ಸಪ್ಲೈ ಆಗುತ್ತೆ. ಸೊ ಬೋತ್ ಸೈಡ್ ಇಲ್ಲೂ ಅದೇ ಥರ ಕಾನ್ಸೆಪ್ಟ್, ಇಲ್ಲೂ ಅದೇ ಥರ ಕಾನ್ಸೆಪ್ಟ್.
ಸೊ ನಾವು ಇವಾಗ ಕರೆಂಟ್ಲಿ ಇರೋ ಐಲ್ಯಾಂಡ್ ಬಂದು ಯೂನಿಕಾರ್ನ್ ಐಲ್ಯಾಂಡ್ ಅಂತ. ಸೊ ನೀವೇನು ಫುಟೇಜಸ್ನ ನೋಡಿದ್ವಿ, ಲೈಕ್ ನಾವು ಅಲ್ಲಿ ಪೋರ್ಟಿಂದ ಒಂದು ಬೋಟ್ನ ತೊಗೊಂಡು ಈ ಒಂದು ಯೂನಿಕಾರ್ನ್ ಐಲ್ಯಾಂಡಿಗೆ ಬಂದ್ವಿ. ಸೊ ಯೂನಿಕಾರ್ನ್ ಐಲ್ಯಾಂಡಿಗೆ ಬಂದ ತಕ್ಷಣ ನಮಗೆ ಇಲ್ಲಿ ಒಂದು ಸಿಂಗಿಂಗ್ ಕೊಟ್ಟು ವೆಲ್ಕಮ್ ಮಾಡಿದ್ರು, ಜೊತೆಗೆ ಫ್ರೂಟ್ಸ್ ಆಗಿರಲಿ ಮತ್ತು ಟೀನ ಕೊಟ್ಟರು. ಚೆನ್ನಾಗಿತ್ತು. ಸೊ ನಾವು ಏನೇನು ಫ್ರೂಟ್ಸ್ನ ತಿಂದ್ವಿ ಅದೆಲ್ಲ ಇಲ್ಲೇ ಬೆಳೆದಿರೋದು. ನಾವಿದು ಪೊಮೆಲೋ ಅಂತ ತಿಂದ್ವಿ, ಅಂದರೆ ಸ್ವಲ್ಪ ಕಿತ್ಲೆಹಣ್ಣು ಥರ ಇದೆ, ಜೊತೆಗೆ ಜಾಕ್ ಫ್ರೂಟ್, ಮ್ಯಾಂಗೋ, ಸೊ ಎಲ್ಲನೂ ಸಹ ಇಲ್ಲೇ ಕಲ್ಟಿವೇಟ್ ಮಾಡಿದ್ದಾರೆ ಮೆಕಾಂಗ್ ಡೆಲ್ಟಾದಲ್ಲಿರುವಂಥ ಯೂನಿಕಾರ್ನ್ ಐಲ್ಯಾಂಡ್. ಸೊ ಈ ಒಂದು ಮೆಕಾಂಗ್ ಡೆಲ್ಟಾ ಟೂರ್ನ ನಾವು ಥ್ರೂ ಕ್ಲುಕ್ ಆ್ಯಪ್ ಬುಕ್ ಮಾಡಿದ್ವಿ. ಅಂದರೆ ಪರ್ ಪರ್ಸನ್ 1600 ರೂಪೀಸ್ ಏನೋ ಆಯಿತು. ಸೊ ಕ್ಲುಕ್ಕಲ್ಲಿ ಬುಕ್ ಮಾಡಿದ್ರೆ ನಿಮಗೆ ಒಂದು ಟ್ರಾವೆಲ್ ಏಜೆಂಟ್ಗೆ ಲಿಂಕ್ ಆಗುತ್ತೆ, ಅದು SST ಟ್ರಾವೆಲರ್ಸ್ ಅಂತ. ಸೊ ಒಬ್ಬ ಒಳ್ಳೆ ಇಂಗ್ಲಿಷ್ ಟೂರ್ ಗೈಡ್ ಇದ್ದಾರೆ, ಈಚ್ ಆ್ಯಂಡ್ ಎವ್ರಿಥಿಂಗ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಮೆಕಾಂಗ್ ಡೆಲ್ಟಾದಲ್ಲಿರುವಂಥ ಲೋಕಲ್ ಪೀಪಲ್ಗಳು, ಸೊ ಇಲ್ಲೇನೋ ಅವ್ರದ್ದು ಮನೆಗಳಾಗಿರಲಿ, ಅಂಗಡಿಗಳಾಗಿರಲಿ ಅದೆಲ್ಲ ಇದೆ. ನೆಕ್ಸ್ಟ್ ನಾವು ಮೆಕಾಂಗ್ ಡೆಲ್ಟಾದಲ್ಲಿ ಬೀ ಕಲ್ಟಿವೇಶನ್ ಅಥವಾ ಬೀ ಫಾರ್ಮಿಂಗ್ ಮಾಡ್ತಾರಲ್ಲ, ಸೊ ಅಲ್ಲಿಗೆ ಹೋದ್ವಿ. ಸೊ ನಮ್ಮ ಗೈಡ್ ಒಂದು ಹನಿ ಬೀದು ಟ್ರೇನ ತಂದು ತೋರಿಸಿದ್ರು, ಜೊತೆಗೆ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟು ಯಾರಾದರೂ ಅದನ್ನ ಇಟ್ಕೊಂಡು ಫೋಟೋ ಹೊಡಿಸ್ಕೋಬೇಕು ಅಂತಂದರೆ ಹೊಡಿಸ್ಕೋಬೋದಾಯ್ತು. ಸೊ ನಾವು ಮಮ್ಮಿ, ಡ್ಯಾಡಿ, ಪೂಜಾ, ಸೊ ಮತ್ತು ನಾನು ಎಲ್ಲ ಈ ಒಂದು ಹನಿ ಬೀದು ಟ್ರೇನ ಇಟ್ಕೊಂಡು ಫೋಟೋನ ಹೊಡಿಸ್ಕೊಂಡ್ವಿ. ನೈಸ್ ಎಕ್ಸ್ಪೀರಿಯನ್ಸ್. Okay, you can enjoy honey tea and you can try vegan candy banana chip, peanut candy banana chip. ಹೆಂಗೈತೆ? ಚೆನ್ನಾಗಿದೆ, ಒಂಥರ ಹುಳಿ ಸಿಹಿ ಮಿಕ್ಸ್. ನಿಂಬೆಹಣ್ಣು ಹಾಕಿದ್ರು ಸಣ್ಣದು, ಒಳ್ಳೆ ನಿಂಬೆ ರುಟ್ಟಿ, ಹುಳಿ, ಸ್ವಲ್ಪ ಸ್ವೀಟು ಇದೆ. ಇದು ಸ್ವೀಟ್ ಇದೆ. We have some of ಸೊ ಈ ಒಂದು ಬೀ ಫಾರ್ಮಿಂಗಲ್ಲಿ ನಮಗೆ ಕೈಗೆ ಹನಿ ಬೀಸ್ ಅದು ಫಾರ್ಮ್ ಮಾಡ್ತಾರಲ್ಲ ಅದನ್ನು ಇಟ್ಕೊಳಕ್ಕೆ ಕೊಟ್ಟಿದ್ರು, ಜೊತೆಗೆ ಟೀ ಚೆನ್ನಾಗಿತ್ತು. ಬನಾನಾ ಚಿಪ್ಸ್ ಕೂಡ ಚೆನ್ನಾಗಿತ್ತು, ಬಟ್ ಲೈಕ್ ಇಲ್ಲಿ ನೀವು ಕ್ಯಾರಿ ಮಾಡೋಕ್ಕಾಗಲ್ಲ, ಹಿಂಸೆ. ಸೊ ಹಾಗಾಗಿ ನಾವು ಅದನ್ನು ತೊಗೊಳಕ್ಕಾಗಲಿಲ್ಲ. ಬಟ್ ಚೆನ್ನಾಗಿದೆ ಒಂಥರ. ಇಲ್ಲ 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 ಓಡಬೇಡ್ರಿ. ಕೇಳಿ ಚೆನ್ನಾಗವ್ರಲ್ವಾ, ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರಲ್ವಾ. ಸೊ ಈ ಒಂದು ಐಲ್ಯಾಂಡ್ದು ಟೂರ್ನ ಮುಗಿಸ್ಕೊಂಡು ಬೋಟ್ ಹತ್ಕೊಂಡು ನಮ್ಮ ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತಾ ಇದೀವಿ. ಚಲೋ, ಲೆಟ್ಸ್ ಗೋ. ನಾವು ನಮ್ಮ ನೆಕ್ಸ್ಟ್ ಸ್ಪಾಟ್ ಇದು ಕೋಕೋನಟ್ ಕ್ಯಾಂಡಿನೇ ಅಲ್ವಾ? ಕೋಕೋನಟ್ ಕ್ಯಾಂಡಿ ಅಂತ ಇದೊಂದು ಐಲ್ಯಾಂಡ್, ಕೋಕೋನಟ್ ಐಲ್ಯಾಂಡ್ ಅಂತ ಕರೀತಾರೆ. ಸೊ ಅಲ್ಲಿದ್ದೀವಿ ಇವಾಗ. ಸೊ ಈ ಒಂದು ಕೋಕೋನಟ್ ಐಲ್ಯಾಂಡಲ್ಲಿ ಟುಕ್ಕಲ್ಲಿ ನಮ್ಮನ್ನ ಎಲ್ಲೋ ಕರ್ಕೊ ಹೋಗ್ತಿದ್ದಾರೆ. ಸೊ ಥೈಲ್ಯಾಂಡಲ್ಲಿ ಇತ್ತಲ್ಲ ಟುಕ್ ಅದೇ ಥರ, ಸ್ವಲ್ಪ ಡಿಫ್ರೆಂಟ್. ನಾವು ಇವಾಗ ಬೋಟ್ ಅಂದರೆ ಇಲ್ಲಿ ಸಾಂಪಾನ್ ಅಂತ ಕರೀತಾರೆ. ಸೊ ಇದರಲ್ಲಿ ಒಂದು ಟೂರ್ನ ಮಾಡ್ತಾ ಇದ್ದೀವಿ ಈ ಒಂದು ಕೋಕೋನಟ್ ಐಲ್ಯಾಂಡಲ್ಲಿ. ಸೊ ನೀವೇನು ನೋಡ್ತಾ ಇದ್ದೀರಾ ಸುತ್ತಲೂ ಕೋಕೋನಟ್ ಟ್ರೀಸ್, ಇದು ಬರೀ ವಾಟರಲ್ಲಿ ಮಾತ್ರ ಬೆಳೆಯೋದು. ಯಾ
ಅಲ್ಲಿ ಬ್ರೌನ್ ಆಗಿ ಒಂಥರ ಇದೆ. ಸೊ ಅದು ಬರೀ ಕಾಯಿ ಇರುತ್ತೆ, ತೊಳೆ ಥರ ಅಲ್ಲ, ಜ್ಯೂಸ್ ಥರ ಅಲ್ಲ. ಜ್ಯೂಸ್ ಇಲ್ಲ, ಬರೀ ಪಲ್ಪ್ ಮಾತ್ರ. ಡ್ರೈವರ್ ಅಣ್ಣ ಹಿಂದೆಗಡೆ ಹೊಡಿತಿದ್ದಾರೆ. ಪೂಜಾ Show you this one in the Vietnamese language. Because this one over here is the bánh khọt. Buns means the cake making for the flour, which we have right here. ಸರಳಾಗ ರೈಸ್ ಫ್ಲೋರ್ ಅಲ್ವಾ? ರೈಸು, ಕೊಕೊನಟ್ ಮಿಲ್ಕು. ಬೋಟ್ ರೈಡ್ ಎಲ್ಲ ಮುಗಿಸ್ಕೊಂಡಿದ ನಂತರ ನಾವು ಇಲ್ಲೇ ನಮಗೆ ಲಂಚ್ ಅರೇಂಜ್ ಆಗಿತ್ತು. ಸೊ ಇದೆಲ್ಲ ಪ್ಯಾಕೇಜ್ ಎಲ್ಲ ಇನ್ಕ್ಲೂಡ್ ಆಗಿರತ್ತೆ. ಸೊ ನಾವು ಪಕ್ಕಾ ಲೋಕಲ್ ವಿಯೆಟ್ನಮೀಸ್ ಕ್ವಿಸಿನ್ ನ ಇಲ್ಲಿ ಟ್ರೈ ಮಾಡಿದ್ವಿ. ಹೇಗಿತ್ತು ರೆಡಿ ಊಟ? ಊಟ ತುಂಬ ಚೆನ್ನಾಗಿತ್ತು. ಕಂಪೇರ್ ಮಾಡಿದ್ರೆ ಥೈಲ್ಯಾಂಡ್ ಕಂಪೇರ್ ಮಾಡಿದ್ರೆ ಒಳ್ಳೆ ಫುಡ್ ಬರ್ತಾ ಇದೆ. ರೈಸು, ಆಮೇಲೆ ಕೆಲವೊಂದು ಸಾಲಡ್, ಆಮೇಲೆ ಸೂಪ್ ಬ್ಯೂಟಿಫುಲ್ ಆಗಿತ್ತು. ಸೊ ವರ್ಕ್ ಪ್ಯಾಕೇಜ್ ಅಂತ ಹೇಳ್ಬೋದು ಒನ್ ಡೇ ಫುಲ್ಲಲ್ಲಿ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಒನ್ ಡೇ ಫುಲ್ ಆಕ್ಟಿವಿಟಿ. ಐ ಮೀನ್ ಅವ್ರು ಏನು ಪ್ಲ್ಯಾನ್ ಮಾಡಿದಾರಲ್ಲ, ಇಟ್ಸ್ ನೈಸ್. ಏನು ಇಷ್ಟ ಆಯಿತು ಸೋಫಾರ್ ನೋಡಿದ್ರಲ್ಲಿ? ಏನು ಇಷ್ಟ ಆಯಿತು? ಎಲ್ಲ ಚೆನ್ನಾಗಿತ್ತು. ಫುಡ್ ಓಕೆ, ಇಟ್ ವಾಸ್ ಗುಡ್. ಐ ಮೀನ್ ನಮ್ಮ ಇಂಡಿಯನ್ ಪ್ಯಾಲೆಟ್ಗೆ ಸೂಟ್ ಆಗುತ್ತೆ ಫುಡ್. ಸ್ಪ್ರಿಂಗ್ ರೋಲ್ ಚೆನ್ನಾಗಿತ್ತು. ಸ್ಪ್ರಿಂಗ್ ರೋಲ್ ಚೆನ್ನಾಗಿತ್ತು. ಮತ್ತು ಬ್ಯಾನ್ ಮುಂದೆ ಬ್ಯಾಂಕಾಕ್ ಅದು ಚೆನ್ನಾಗಿತ್ತು. ಇಟ್ ವಾಸ್ ನೈಸ್. ಐ ಮೀನ್ ಆ ಫ್ರೈಡ್ ಫುಡ್ಸ್ ಏನಿತ್ತು ಅದು ಚೆನ್ನಾಗಿತ್ತು. ನಾವು ಮನೆಗೆ ಹೋಗಿ ಟ್ರೈ ಮಾಡೋಣ. ಬಟ್ ಅದು ನಂಗೆ ಆ ಥರ ಬರಲ್ಲ ಮನೆಯಲ್ಲೆಲ್ಲ. ಟ್ರೈ ಊಟ ಮಾಡ್ಬಿಟ್ಟು ಜಗಾಲಿಯಲ್ಲಿ ಮಹಾರಾಣಿಯವರು ವಿಶ್ರಮಿಸುತ್ತಿದ್ದಾರೆ. As you see over here, everybody, where they saw the crocodiles right here, right? And in Vietnam, like in the Southeast Asia, we don't have the alligators in here. We already have the crocs in here as well. That's it. ಸೊ ಊಟ ಆಗಿದ ನಂತರ ನೆಕ್ಸ್ಟ್ ನಾವು ಕ್ಯಾಂಡಿ, ಕೊಕೊನಟ್ ಕ್ಯಾಂಡಿ ಮಾಡ್ತಾರಲ್ಲ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಥ್ರೂ ಬೋಟ್. ಊಟ ಚೆನ್ನಾಗಿತ್ತು, ಪರವಾಗಿಲ್ಲ. ಈ ಒಂದು ವ್ಯೂನ ನೋಡಿ ತುಂಬಾನೇ ಚೆನ್ನಾಗಿದೆ. ಈ ಒಂದು ಕೊಕೊನಟ್ ಐಲ್ಯಾಂಡ್ ಅಲ್ಲೇ ನಮಗೆ ಒಂದು ಸ್ಮಾಲ್ ಡೆಮೋ ಸಹ ತೋರಿಸಿದ್ರು. ಲೈಕ್ ಅವರು ಕೊಕೊನಟ್ ನ ಬಳಸ್ಕೊಂಡು ಯಾವ ರೀತಿ ಡಿಫ್ರೆಂಟ್ ಪ್ರಾಡಕ್ಟ್ಸ್ ನ ಅವರು ತಯಾರಿಸ್ತಾರೆ ಅಂತ. ಅಂದ್ರೆ ಒಂದು ಲೈಕ್ ಕೊಕೊನಟ್ ನ ಏನ್ ಯೂಸ್ ಮಾಡ್ತಾರೋ ಅದನ್ನ ಒಂದು ವೇಸ್ಟ್ ಮಾಡ್ದೇನೆ ಎಲ್ಲಾ ತರದ ಪ್ರಾಡಕ್ಟ್ಸ್ ನ ಅವರು ಮಾಡ್ತಾರೆ. ಲೈಕ್ ಆ ಕೊಕೊನಟ್ ಜುಮ್ ನ ಬಳಸ್ಕೊಂಡು ಮ್ಯಾಟು ಮತ್ತೆ ಚಗ್ರೆಗಳಾಗಿರ್ಬೋದು, ಮತ್ತೆ ಕೊಕೊನಟ್ ಮಿಲ್ಕ್ ನ ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅದನ್ನ ತೋರಿಸಿದ್ರು. ಜೊತೆಗೆ ಕೊಕೊನಟ್ ನ ಬಳಸ್ಕೊಂಡು ಕೊಕೊನಟ್ ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡೋದಾಗಿರ್ಲಿ ಅದನ್ನ ತೋರಿಸಿದ್ರು. ಮತ್ತೆ ಕೊಕೊನಟ್ ಕ್ಯಾಂಡಿ ಯಾವ ರೀತಿ ಮಾಡ್ತಾರೆ ಅದನ್ನ ತೋರಿಸಿ, ಜೊತೆಗೆ ಕೊಕೊನಟ್ ಕ್ಯಾಂಡಿದು ಸ್ಯಾಂಪಲ್ಸ್ನು ಸಹ ನಮಗೆ ಇಲ್ಲಿ ಕೊಟ್ಟರು. ಸೊ ಇದು ಬಂದು ಒಂಥರ ಅನ್ಲಿಮಿಟೆಡ್ ತರ ಇತ್ತು, ಎಷ್ಟು ಬೇಕಾದ್ರೆ ಅಷ್ಟು ತಗೊಂಡು ತಿನ್ಬೋದಿತ್ತು. ಟೇಸ್ಟ್ ವೈಸ್ ತುಂಬಾನೇ ಚೆನ್ನಾಗಿತ್ತು. ಜೊತೆಗೆ ಕೋಕೋನಟ್ ಅಲ್ಲಿ ಮಾಡಿರುವಂತ ಇನ್ನ ಕೆಲವಾರು ಪ್ರಾಡಕ್ಟ್ಸ್ ಲೈಕ್ ಕೋಕೋನಟ್ ಚಿಪ್ಸ್ ಆಗಿರ್ಬೋದು. ಸೊ ಈ ತರ ಡಿಫ್ರೆಂಟ್ ಪ್ರಾಡಕ್ಟ್ಸ್ ನ ಕೊಟ್ಟರು ನಮಗೆ ಟೇಸ್ಟಿಂಗ್ಗೆ ಅಂತ. ಯಾಕೆ ಅಂತಂದ್ರೆ ಇಲ್ಲೇ ಸಹ ನಮಗೆ ಸ್ಟೋರ್ಸ್ ಇದೆ. ಲೈಕ್ ನೀವು ಆಸ್ ಅ ಸೊವೇನಿಯರ್ ಇಲ್ಲಿ ಚಾಕ್ಲೇಟ್ಸ್ ಚಿಪ್ಸ್ ಆಗಿರ್ಬೋದು ಅದನ್ನ ಪರ್ಚೇಸ್ ಮಾಡ್ಬೋದಿತ್ತು. ಸೊ ನಾವು ಈ ಒಂದು ಕೋಕೋನಟ್ ಚಾಕ್ಲೇಟ್ ನ ಇಲ್ಲಿ ತಗೊಂಡ್ವಿ. You cheers first, and then you drink the whole thing, and then you snap into your legs. You say, "Ah." That's how we drink it here, for real. Okay, are you ready? Don't do that. But you in Vietnam, you have to do that in Vietnam. In Mekong Okay, are you ready? 1, 2, 3. Cheers. The whole thing. Snap to your legs.
Is it burning inside for you? Is it burning a little bit? It's okay, right? It's okay, right? It's not too strong. 25% inside for the one. And actually in Vietnam, we don't do that. I just make it up for you. As well, then we put a little bit of the honey inside. And then we have the whole real cobra inside, the real cobra right here, with a scorpion also, as you see. And behind this one, ginseng as well. ನಾವು ಇಂಟರ್ವಲ್ಸ್ ಸ್ನಾಕ್ಸ್ ಕೊಟ್ಟರೆ ಈಗ ಸ್ನ್ಯಾಕ್ಸ್ ಆಕ್ಚುಲಿ ಅನ್ಲಿಮಿಟೆಡ್ ಅಲ್ಲಿ ಬಟ್ ಏನ್ ಚೆನ್ನಾಗಿತ್ತಲ್ವಾ ಚೆನ್ನಾಗಿತ್ತು ಎಲ್ಲ ಅಲ್ಲಿ. ನೆಕ್ಸ್ಟ್ ಸ್ಪಾಟ್ ನಾವು ಹೊರಟಿದ್ದು ಈ ಒಂದು ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಿದ್ದು ಬಂದು ವಿನ್ ಟ್ರ್ಯಾಂಗ್ ಪಗೋಡಾ. ಸೊ ಈ ಒಂದು ವಿನ್ ಟ್ರ್ಯಾಂಗ್ ಪಗೋಡಾ ಬಂದು ಒನ್ ಆಫ್ ದ ಬೆಸ್ಟ್ ನೋನ್ ಟೆಂಪಲ್ಸ್ ಮೆಕಾಂಗ್ ಡೆಲ್ಟಾ ರೀಜನ್ ಅಲ್ಲಿ. ಸೊ ಈ ಒಂದು ಟೆಂಪಲ್ 2 hectares ಲ್ಯಾಂಡ್ ಅಲ್ಲಿ ಇದು ಸ್ಪ್ರೆಡ್ ಔಟ್ ಆಗಿದೆ. ಇದು 19th ಸೆಂಚುರಿ ಮಿಡಲ್ ಅಲ್ಲಿ ಈ ಒಂದು ಟೆಂಪಲ್ ಕನ್ಸ್ಟ್ರಕ್ಟ್ ಆಗಿರೋದು. ಈ ಒಂದು ಮೇಕಾಂಗ್ ಡೆಲ್ಟಾ ಡೇ ಟ್ರಿಪ್ ಅಲ್ಲಿ ನಮ್ಮ ಸೆಕೆಂಡ್ ಸ್ಪಾಟ್ ಐಲ್ಯಾಂಡ್ ಎಲ್ಲ ನೋಡಾಗಿದ್ದ ನಂತರ ಬಂದಿರೋದು ಪಗೋಡಾಗೆ. ಸೊ ಇಲ್ಲಿ ವಿಯೆಟ್ನಾಮಲ್ಲಿ ಪಗೋಡಾ ಮತ್ತು ಟೆಂಪಲ್ಸ್ 2 ಡಿಫ್ರೆಂಟ್ ಟರ್ಮ್. ಪಗೋಡಾ ಅಂತಂದರೆ ವೇರ್ ಬುದ್ಧಿಸಮ್ಸ್ ನ ಫಾಲೋ ಮಾಡ್ತಾರಲ್ಲ, ಸೊ ಅಥವಾ ಬುದ್ಧ ಇರುತ್ತಲ್ಲ, ಸೊ ದಟ್ ಈಸ್ ಪಗೋಡಾ. ಟೆಂಪಲ್ ಅಂತಂದರೆ ಇಲ್ಲಿನ ಜನಗಳು ನೀರು, ವಾಟರ್ ಮತ್ತು ಲೈಕ್ ಸೊ ಟೆಂಪಲಲ್ಲಿ ಇಲ್ಲಿನ ಜನರು ಗಾಳಿ ಮತ್ತು ಭೂಮಿ, ಆಕಾಶ ಇದಕ್ಕೆ ಪ್ರೇಯರ್ನ ಮಾಡ್ತಾರೆ. ಮತ್ತು ಇಲ್ಲಿ ವಿಯೆಟ್ನಮೀಸಲ್ಲಿ ಏನು ಅಂತಂತಂದರೆ ಮೆಜಾರಿಟಿ ಲೈಕ್ 80% ಆಫ್ ದ ಪೀಪಲ್ ಯಾವುದೇ ರಿಲಿಜನ್ನ ಫಾಲೋ ಮಾಡಲ್ಲ. ಇನ್ನು ಒಂದು 10 to 15% ಬುದ್ಧಿಸಮ್ನ ಫಾಲೋ ಮಾಡ್ತಾರೆ. ಇನ್ನೊಂದು 8 to 10% ಅಷ್ಟು ಜನ ಕ್ಯಾಥಲಿಕ್ಸ್ ಇದ್ದಾರೆ. ಸೊ ಇದು ಬಂದು ನಾವು ಪಗೋಡಾದಲ್ಲಿದ್ದೀವಿ. ಸೊ ಪಗೋಡಾದಲ್ಲಿ ಈ ಒಂದು ಪಗೋಡಾದಲ್ಲಿ 3 ಮೇನ್ ಬುದ್ಧ ಇದೆ. ಒಂದು ನಿಂತಿರೋ ಬುದ್ಧ, ಸ್ಟ್ಯಾಂಡಿಂಗ್ ಬುದ್ಧ, ಇನ್ನೊಂದು ಲಾಫಿಂಗ್ ಬುದ್ಧ, ಇನ್ನೊಂದು ಸ್ಲೀಪಿಂಗ್ ಬುದ್ಧ. ಸೊ ಈ ಒಂದು ಪಗೋಡಾನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಈ ಒಂದು ಪಗೋಡಾ ಬಂದು ಕನ್ಸ್ಟ್ರಕ್ಟ್ ಆಗಿರೋದು 1849 ತುಂಬ ವರ್ಷಗಳೇ ಆಗಿದೆ. ಈವನ್ ಕನ್ಸ್ಟ್ರಕ್ಷನ್ ನೀವು ನೋಡ್ತಾ ಇದ್ರೆ ನಮ್ಮ ಗೈಡ್ ಹೇಳಿದ್ದು ಹೊರಗಡೆ ಇರುವಂತಹ ಸ್ಟ್ರಕ್ಚರ್ ಬಂದು ಫ್ರೆಂಚ್ ಆರ್ಕಿಟೆಕ್ಚರ್ ಮತ್ತು ಕಂಬೋಡಿಯನ್ ಸ್ಟೈಲ್. ಒಳಗಡೆ ಹೋದರೆ ಲೈಕ್ ಆಲ್ಮೋಸ್ಟ್ ಇಟ್ ಈಸ್ ಲೈಕ್ ವಿಯೆಟ್ನಮೀಸ್ ಕಲ್ಚರಲ್ಲಿ ಈ ಒಂದು ಟೆಂಪಲ್ನ ಬಿಲ್ಡ್ ಮಾಡಿದ್ದಾರೆ. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ದಿಸ್ ಪಗೋಡಾ. ಸೊ ಇಲ್ಲಿ ನೀವು ಏನು ಸ್ಟ್ರಕ್ಚರ್ಸ್ನ ನೋಡ್ತಾ ಇದ್ದೀರಾ, ಇವರೆಲ್ಲ ಮಾಂಕ್ಗಳು. ಸೊ ಮಾಂಕ್ಗಳು ಯೂಶಲಿ ಅವರು ಊಟನ ಯಾವ ರೀತಿ ಮಾಡ್ತಾರೆ ಅಂತ ಅಂದರೆ ಲೈಕ್ ಅವ್ರ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅಂತಂದರೆ, ಮಾಂಕ್ಸ್ಗಳು ಲೈಕ್ ಯೂಶಲಿ ಈ ಥರ ಬಟ್ಲಿದೆಯಲ್ಲ ಅದನ್ನು ಇಟ್ಕೊಂಡು ಬೆಳಗ್ಗೆ ಹೊತ್ತು ಅರ್ಲಿ ಮಾರ್ನಿಂಗ್ ಅವರು ಹೊರಗಡೆ ಬರ್ತಾರೆ. ಸೊ ಇಲ್ಲಿನ ಜನಗಳು ಏನು ಮಾಡ್ತಾರೆ ಅಂತಂದರೆ ಲೈಕ್ ಅವರು ಕುಕ್ ಮಾಡಿರ್ತಾರಲ್ಲ, ಆ ರೈಸ್ ಆಗಿರ್ಬೋದು, ಸೊ ಏನು ಫ್ರೂಟ್ಸ್ ಆಗಿರ್ಬೋದು, ಸೊ ಅದನ್ನು ಆ ಒಂದು ಬೌಲ್ಗೆ ಹಾಕ್ತಾರೆ. ಸೊ ಅದನ್ನು ಅವರು ಬೆಳಗ್ಗೆ ಮತ್ತು ಸಂಜೆ ಅದನ್ನು ಅವ್ರನ್ನ ಸೇವನೆ ಮಾಡ್ತಾರೆ. ಮತ್ತು ಇನ್ನೊಂದು ನಮ್ಮ ಗೈಡ್ ಹೇಳಿದ್ದು ಏನಪ್ಪ ಅಂತಂದರೆ, ಇಲ್ಲಿ ಸೌತ್ ವಿಯೆಟ್ನಾಮ್ ಮತ್ತು ನಾರ್ತ್ ವಿಯೆಟ್ನಾಮಲ್ಲಿ ಬುದ್ಧಿಸಮ್ ಯಾವ ರೀತಿ ಅಥವಾ ಮಾಂಗ್ಸ್ ಯಾವ ರೀತಿ ಅಂತಂದರೆ, ನಾರ್ತ್ ವಿಯೆಟ್ನಾಮಲ್ಲಿ ಮಾಂಗ್ಸ್ಗಳು ಮೀಟ್ನ ತಿನ್ನಲ್ಲ, ಸೌತ್ ವಿಯೆಟ್ನಾಮಲ್ಲಿ ಮಾಂಗ್ಸ್ಗಳು ಮೀಟ್ನ ತಿಂತಾರೆ. ಸೊ ಅದು ಡಿಫ್ರೆನ್ಸ್ ಇಲ್ಲಿನ ಬುದ್ಧಿಸಮ್. ಮತ್ತು ಮೆಜಾರಿಟಿ ಸೌತ್ ಬುದ್ಧಿಸಮ್ ಬಂದಿರೋದು ಇಂಡಿಯನ್ ಇನ್ಫ್ಲೂಯೆನ್ಸ್ ಇಂದ. ನಾರ್ತ್ ಬುದ್ಧಿಸಮ್ ಏನಿದೆ ಅದು ಚೈನಾ ಇಂದ ಬಂದಿರುವಂಥ ಬುದ್ಧಿಸಮ್. ಸೊ ಅದು ನಮ್ಮ ಗೈಡ್ ಹೇಳಿದ್ದು. ಸೊ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ, ಇದು ಬಂದು ಸ್ಲೀಪಿಂಗ್ ಬುದ್ಧ ಸ್ಲೀಪಿಂಗ್ ಪೊಸಿಷನಲ್ಲಿದೆ. ಇದನ್ನು ಶಾಕ್ಯಮುನಿ ಅಂತ ಏನೋ ಕರೀತಾರೆ ಈ ಒಂದು ಬುದ್ಧನ. ನೆಕ್ಸ್ಟ್ ಈ ಒಂದು ಸ್ಟ್ರಕ್ಚರ್. ಸೊ ಈ ಒಂದು ಸ್ಟ್ರಕ್ಚರ್ ಏನಿದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು 7 ಫ್ಲೋರ್ಸ್ ಇದೆ. ಸೊ 1 2 3 4 5 6 7 7 ಫ್ಲೋರ್ಸ್ ಇದೆ. ಸೊ 7 ಏನು ರೆಪ್ರೆಸೆಂಟ್ ಮಾಡುತ್ತಪ್ಪ ಅಂತಂದರೆ ಬುದ್ಧಿಸಮ್ನ ನಂಬರ್, ಅಂದರೆ ಬುದ್ಧಂದು ನಂಬರ್ 7. ಅಂದರೆ ಬುದ್ಧ ಹುಟ್ಟಿದಾಗ ಅವರು ಲೈಕ್ ಇನಿಷಿಯಲಿ 7 ಹೆಜ್ಜೆನ ಹಾಕ್ತಾರೆ.
ಸೊ ಹಾಗಾಗಿ 7 ಬಂದು ಬುದ್ಧದು ನಂಬರ್ ಆಗಿದೆ. ಸೊ ಈ ಒಂದು ಸ್ಟ್ರಕ್ಚರಲ್ಲೂ ಅಷ್ಟೇ 7 ಫ್ಲೋರ್ಸ್ ಇದೆ. ಸೊ ನೀವು ಹೊರಗಡೆ ಏನು ಈ ಥರ ಟ್ರೀ ಸ್ಟ್ರಕ್ಚರ್ ಏನಿದೆ ಅಥವಾ ಪ್ಲಾಂಟಿಂಗ್ ಇದೆ, ಲೈಕ್ ಹೊರಗಡೆ ಡೆಕೋರೇಷನ್ ಸ್ವಲ್ಪ ಫ್ರೆಂಚ್ ಅಥವಾ ಫ್ರಾನ್ಸ್ ಇನ್ಸ್ಪೈರ್ಡ್ ಸ್ಟ್ರಕ್ಚರ್. ಸೊ ನೋಡೋಣ ಒಳಗಡೆಗೆ ಹೋಗೋಣ. ಸೊ ಈ ಒಂದು ಪಗೋಡಾ ಸ್ಟ್ರಕ್ಚರ್ ಇಲ್ಲ 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 ಓ ಆ ಪಗೋಡಾದು ವಿಡಿಯೋ ಮಾಡಕ್ ಹೋದೆ, ಸರಿಗ್ ಬಿದ್ದೆ ಮಾತ್ರ. ಕೈಯೆಲ್ಲ ತರ್ಸ್ಕೊಂಡಿದೀನಿ. ಸೊ ನೀಟಾಗಿ ತೋರ್ಸೋಣ ಅಂತ ಅನ್ಕೊಂಡೆ, ಸರಿಗ್ ಬಿದ್ದೆ. ಅದೆಷ್ಟಾಗುತ್ತೆ ಶೂಟ್ ಮಾಡಿದ್ದೀನಿ, ಯಾಕಂದರೆ ಟೈಮ್ ಲಿಮಿಟ್ ಇದೆ. ಸೊ ನಮಗೆ 30 ಮಿನಿಟ್ಸ್ ಏನೋ ಟೈಮ್ ಕೊಟ್ಟಿದ್ದಿದ್ದು ಅಷ್ಟೇ. ಸೊ ಇಲ್ಲಿ ಫೋಟೋಸ್ ಅದು ಇದು ಹೊಡ್ಕೊಂಡೆ ಲೇಟ್ ಆಯಿತು. ಬಟ್ ಟ್ರೈಂಗ್ ಟು ಶೋ ಎಷ್ಟಾಗುತ್ತಷ್ಟು, ಯಾಕಂದರೆ ಇಲ್ಲೊಂದು ಮೇನ್ ಟೆಂಪಲ್ ಇದೆ. ನೀವೇನಾದರೂ ಮೆಕಾಂಗ್ ಡೆಲ್ಟಾ ಟ್ರಿಪ್ನ ಮಾಡ್ತಾ ಇದ್ರೆ, ಸೊ ಈ ಒಂದು ವಿಂಟ್ರಾಂಗ್ ಪಗೋಡಾ ಇಸ್ ಅ ಮಸ್ಟ್ ವಿಸಿಟ್. ಒಂದು ಸ್ಮಾಲ್ ಲೈಕ್ 1/2 hour to 1 hour ಅಲ್ಲಿ ನೀವು ಇದನ್ನ ಕಂಪ್ಲೀಟ್ ಮಾಡ್ಬೋದು. ಜೊತೆಗೆ ಈ ಒಂದು ಟೆಂಪಲ್ದು ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಇದ್ರದ್ದು ಯುನೀಕ್ ಆರ್ಕಿಟೆಕ್ಚರ್ ಅಂತಾನೆ ಹೇಳ್ಬಹುದು. ಸೊ ಇದು ಬಂದು ವಿಯೆಟ್ನಮೀಸ್, ಚೈನೀಸ್, ಫ್ರೆಂಚ್, ರೋಮನ್ ಸ್ಟೈಲ್ನ ಕಾಂಬಿನೇಷನ್ ಆಗಿ ಈ ಒಂದು ಪಗೋಡಾನ ಇಲ್ಲಿ ಬಿಲ್ಡ್ ಮಾಡಿದ್ದಾರೆ. ಸೊ ನೋಡಕ್ಕೆ ತುಂಬಾನೇ ಚೆನ್ನಾಗಿತ್ತು ವಿತ್ ಯುನೀಕ್ ಸ್ಟ್ರಕ್ಚರ್ಸ್. ಸೊ ಇದೆಲ್ಲ ಮಾಂಕ್ಸ್ಗಳದ್ದು ಗೋರಿಗಳು ಅನ್ಸುತ್ತೆ. ನೀವು ಪ್ಯಾಕೇಜ್ ಟೂರ್ನ ಮಾಡಿದ್ರೆ ಗೈಡ್ ಕೊಡುವಂತ ಟೈಮ್ ಲಿಮಿಟ್ ನ ನೀವು ಫಾಲೋ ಮಾಡಬೇಕಾಗತ್ತೆ. ಸೊ ನಮಗೆ ಈ ಒಂದು ಸ್ಪಾಟ್ ಅಲ್ಲಿ 30 ಮಿನಿಟ್ಸ್ ಅಂತ ಕೊಟ್ಟಿದ್ರು, ಬಟ್ ನಾವು ಒಂದ್ ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಂಡ್ವಿ ಇಲ್ಲಿ. ಸೊ ಅದು ಬಂದು ಸ್ಟ್ಯಾಂಡಿಂಗ್ ಬುದ್ಧ. ಸೊ ಇದು ನಮ್ಮ ಬಾಸ್ ಇವತ್ತು. ಸೊ ಇದಾಗಿತ್ತು ನಮ್ಮ 1 day ಟ್ರಿಪ್ ಟು ಮೆಕಾಂಗ್ ಡೆಲ್ಟಾ. ವಿಯೆಟ್ನಾಂ ಅಲ್ಲಿರುವಂತ ಟ್ರೆಡಿಷನಲ್ ವಿಲೇಜ್ ನ ಎಕ್ಸ್ಪ್ಲೋರ್ ಮಾಡಿ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡಿದ್ದೀನಿ. ಸೊ ಹೋಪ್ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾವು ಹೋಚಿಮಿನ್ ಸಿಟಿನ ಹಾಪ್ ಆನ್ ಹಾಪ್ ಆಫ್ ಮುಖಾಂತರ ಎಕ್ಸ್ಪ್ಲೋರ್ ಮಾಡಿದ್ವಿ. ಅಂದ್ರೆ ಹೋಚಿಮಿನ್ ಸಿಟಿಯಲ್ಲಿರುವಂತ ಕೆಲವೊಂದು ಪ್ರಮುಖ ಸ್ಥಳಗಳಲ್ಲಿ ಈ ಒಂದು ಬಸ್ ಹೋಗೋದ್ರಿಂದ ಆ ಒಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಆ ಒಂದು ವ್ಲಾಗ್ ಅಲ್ಲಿ ನೀವು ನೋಡ್ಬೋದು. ಜೊತೆಗೆ ಹೋಚಿಮಿನ್ನಲ್ಲಿರುವಂಥ ಒನ್ ಆಫ್ ದ ಫೇಮಸ್ ವಾಕಿಂಗ್ ಸ್ಟ್ರೀಟ್ ಬೂ ವ್ಯಾನ್ ವಾಕಿಂಗ್ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಈ ಒಂದು ವಾಕಿಂಗ್ ಸ್ಟ್ರೀಟ್ ಯಾವ ರೀತಿ ಇತ್ತು, ಎಷ್ಟು ವೈಲ್ಡ್ ಆಗಿತ್ತು ಅಂತ ನೋಡ್ಬೋದು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಹೋಪ್ ಈ ಒಂದು ಮೆಕಾಂಗ್ ಡೆಲ್ಟಾ ಟ್ರಿಪ್ದು ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಟ್ಟಿಗೂ ಶೇರ್ ಮಾಡಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್ ಗಾಯ್ಸ್.